ಹಾಯ್ ಆಲ್, ಇವತ್ತೊಂದು ಸ್ವೀಟ್ ಮಾಡೋಣ. ಸೊ ಫಸ್ಟ್ ವರ್ಮಿಸೆಲಿನ ಗೀಯಲ್ಲಿ ಅಂದರೆ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡು ದ ಸ್ಟಾರ್ ಇಂಗ್ರೀಡಿಯೆಂಟ್ ಆಫ್ ದ ಕುಕ್ಕಿಂಗ್ ಶೋ ಈಸ್ ಪೈನಾಪಲ್. ಸೊ ಪೈನಾಪಲ್ ಕೀರ್ ಮಾಡ್ತಾ ಇದ್ದೀವಿ. ಸೊ ಪೈನಾಪಲ್ನ ಸಣ್ಣ ಸಣ್ಣ ಚಂಕ್ಸ್ ಆಗಿ ಕಟ್ ಮಾಡಿಕೊಂಡು ಫುಲ್ ನೈಸಾಗಿ ಗ್ರೈಂಡ್ ಮಾಡಲ್ಲ, ಯಾಕಂದರೆ ಅದು ಸ್ವಲ್ಪ ಚಂಕಿ ಚಂಕಿ ಇರಬೇಕು, ತಿನ್ಬೇಕಾದ್ರೆ ಸಿಗಬೇಕಲ್ಲ. ಸೊ ಹಾಗೆ ವರ್ಮಿಸೆಲ್ಲಿನ ಹಾಲು ಮೈಂಡ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಆಮೇಲೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ. ಸೊ ಇದನ್ನು ಜಾಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನ ಫಸ್ಟು ಹುರ್ಕೊಂಡು ನೀರೆಲ್ಲ ಆರಿದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಅಂದರೆ ಆ ಹುಳಿ ಮತ್ತು ಸ್ವೀಟ್ ಎರಡೂ ಹದ ಬ್ಯಾಲೆನ್ಸ್ ಇರಬೇಕು. ಸೊ ನೋಡಿ, ಅದು ಕನ್ಸಿಸ್ಟೆನ್ಸಿ ಆಲ್ರೆಡಿ ಥಿಕ್ ಆಗ್ತಾ ಇದೆ. ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ನೋಡ್ಬೋದು ಅದು ಆಲ್ರೆಡಿ ಜಾಮ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ಇದನ್ನು ಬ್ರೆಡ್ಗೆಲ್ಲ ಹಾಕೊಂಡು ತಿನ್ಬೋದು. ಎಷ್ಟು ದಿವಸ ಸ್ಟೋರ್ ಮಾಡ್ಬೋದು ಗೊತ್ತಿಲ್ಲ, ಬಿಕಾಸ್ ನಾನು ಸ್ಟೋರ್ ಮಾಡಲಿಲ್ಲ. ಇವಾಗ ಬೇಯಿಸಿರೋ ವರ್ಮಿಸೆಲ್ಲಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಬೇಕು ಅಷ್ಟು ಸಕ್ಕರೆ, ಆಮೇಲೆ ಇನ್ನೂ ಸ್ವಲ್ಪ ತೆಳುವ ಬೇಕು ಅಂದರೆ ನೀರು ಹಾಲು ಏನು ಬೇಕಾದರೂ ಹಾಕೋಬೋದು. ಏನಕ್ಕೆ ತೆಳು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಸ್ವಲ್ಪ ಮತ್ತೆ ಗಟ್ಟಿ ಆಗಿಬಿಡುತ್ತೆ, ಅಂದರೆ ತಣ್ಣಗಾಗ್ತಿದ್ದಂಗೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಮೀಡಿಯಮ್ ಟು ಸಿಮ್ ಆ ರೇಂಜಲ್ಲಿ ಒಂದು ಸ್ವಲ್ಪ ಅದನ್ನ ಬೇಯಿಸ್ಕೋಬೇಕು, ಅಂದರೆ ಎಲ್ಲ ಮಿಕ್ಸ್ ಆಗಲಿವರೆಗೂ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಒಂದು ಒಗ್ಗರಣೆ, ಸ್ವೀಟ್ ಒಗ್ಗರಣೆ ಅಂತ ಹೇಳ್ಬೋದು, ಒಗ್ಗರಣೆ ಮುಗಿಸಿದ್ರೆ ರೆಡಿನೇ ಆಗೋಯ್ತು. ಸೊ ಇದಕ್ಕೆ ಬೇರೆ ಫ್ಲೇವರ್ಸ್ ಬೇಡ, ಏನೂ ಬೇಡ. ಚಂಕ್ಸ್ ಜೊತೆ ಸ್ವಲ್ಪ, ಅಂದರೆ ಪೈನಾಪಲ್ ಚಂಕ್ಸ್ ಜೊತೆ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ತಿಂತಾ ಇದ್ರೆ ಫ್ರೆಶ್ ಫ್ರೂಟ್ ಜೊತೆ ಯಮ್ ಆಗಿದೆ ಮಾತ್ರ. ನಾನಂತೂ ಇದು ಫಸ್ಟ್ ಟ್ರೈ, ಅಮೇಝಿಂಗ್ ಆಗಿ ಬಂತು. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೆಂಗೆ ಬಂತು ಅಂತ. ಥ್ಯಾಂಕ್ ಯು.